ಕಟ್ಕೊಂಡು ಟಿಫಿನ್ ಡಬ್ಬಿ ತಗೊಂಡು ಹೋಗೋದಂದ್ರೆ ಶಾಲೆಗೆ ಹೋಗ್ತೀವಿ. ಹುಡುಗರಿಗೆ ಮಾಸ್ತರ್ ಮೇಲೆ ಎಷ್ಟು ಗೌರವ ಇರ್ತದಂತಂದ್ರೆ ನಾವು ಏನು ಬೇಕಾದ ಹೇಳಿ ಅದು ಕೇಳಂಗೇ ಇಲ್ಲ. ನಮ್ಮ ಶಾಲೆಯಾಗ ನಮ್ಮ ಮಾಸ್ತರ್ ಹೇಳ್ಯಾರಿದ್ದು ಅಂತ ಮಾಸ್ತರ್ ಹೇಳ್ದೆ ಖರೆ, ನಾವು ಮನ್ಯಾಗ ಏನು ಬೇಕಾದ ಹೇಳ್ರಿ. ನಾವು ಪೂರಕ ಪಶ್ಚಿಮ ಅಂತಂದ್ರು ಇಲ್ಲ, ನಮ್ಮ ಶಾಲೆಗೆ ಮಾಸ್ತರ್ ಹೇಳ್ಯಾರ ಪಶ್ಚಿಮ ಅಂತ ಅಂದ್ರೆ ಆ ಗೌರವ ಮಾಸ್ತರ್ ಮೇಲೆ ಇರ್ತದೆ. ಇದು ಅತ್ಯಂತ ಸೂಕ್ಷ್ಮವಾದಂಥ ವಿಷಯ ಕೂಡ ಹೌದು. ಶಾಲೆ ಕಲಿಸೋದು ಹತ್ರ ಎಲ್ಲಕ್ಕಿಂತ ಕಠಿಣ ಕೆಲಸ ಇದು. ಅದರಾಗ ಸಣ್ಣ ಮಕ್ಕಳು ಕಲಿಸೋದಂತ ಭಯಂಕರ ಕಠಿಣವಾದಂಥ ಕೆಲಸ. ಒಮ್ಮೆ ಮಾಸ್ತರು ಶಾಲೆಗೆ ಒಳಗೆ ಬಾಯ್ಪಾಟ್ ಮಾಡಕ್ಕೆ ಹೇಳಿದ್ರು ಹುಡುಗರಿಗೆ. ಏನಂತ? ಮೈ ನೇಮ್ ಅಂತಂದ್ರೆ ನನ್ನ ಹೆಸರು, ಮೈ ನೇಮ್ ಅಂದರೆ ನನ್ನ ಹೆಸರು. ಹುಡುಗರು ನಾ ಬಾಯ್ಪಾಟ್ ಮಾಡ್ಕೊಂಬರ್ರಿ ಅಂತ ಅವ ಮನೆಗೆ ಹೋದ. ಮೈ ನೇಮ್ ಅಂದ್ರೆ ನನ್ನ ಮಾಸ್ತರ್ ಹೆಸರು, ಮೈ ನೇಮ್ ಅಂದ್ರೆ ನನ್ನ ಮಾಸ್ತರ್ ಹೆಸರು. ಅವ್ರ ಅಪ್ಪ ಬಂದ, ಅಲ್ಲೂ ಮೈ ನೇಮ್ ಅಂದ್ರೆ ಮಾಸ್ತರ್ ಹೆಸರಲ್ಲ, ಮೈ ನೇಮ್ ಅಂದ್ರೆ ನನ್ನ ಹೆಸರು. ಅವಾಗ ಅವ ಹುಡುಗಂದ, ಮೈ ನೇಮ್ ಅಂದ್ರೆ ಮಾಸ್ತರ್ ಹೆಸರಲ್ಲ, ಮೈ ನೇಮ್ ಅಂದ್ರೆ ನಮ್ಮ ಅಪ್ಪನ ಹೆಸರು. ಅವ್ರ ಅಣ್ಣ ಬಂದ, ಮೈ ನೇಮ್ ಅಂದ್ರೆ ನಮ್ಮ ಅಪ್ಪನ ಹೆಸರಲ್ಲ, ಮೈ ನೇಮ್ ಅಂದ್ರೆ ನನ್ನ ಹೆಸರು. ಕನ್ಫ್ಯೂಸ್ ಹಿಡಿದು, ಮೈ ನೇಮ್ ಅಂದ್ರೆ ಮಾಸ್ತರ್ ಹೆಸರಲ್ಲ, ಮೈ ನೇಮ್ ಅಂದ್ರೆ ನಮ್ಮ ಅಪ್ಪನ ಹೆಸರಲ್ಲ, ಮೈ ನೇಮ್ ಅಂದ್ರೆ ನನ್ನ ಅಣ್ಣನ ಹೆಸರು. ಯಾ ಶುಭ್ರ ವಸ್ತ್ರಾನ್ವಿತ, ಯಾ ವೀಣಾವರ ದಂಡ ಮಂಡಿತಕರ, ಯಾ ಶ್ವೇತ ಪದ್ಮಾಸನ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಬುಧೈ ಹೃದಯ ಸದಾ ಪೂಜಿತ, ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ಅವತ್ತು ಕಲಿಸಿದ್ದು ಇವತ್ತಿಗೂ ಮರೀಲಿಕ್ಕಾಗುವುದಿಲ್ಲ. ಅವತ್ತು ಕಲಿಸಿದ್ದ ಮಗ್ಗಿ ಇವತ್ತಿಗೂ ನಾವು ಮರೆಯಂಗಿಲ್ಲ. ಇವತ್ತೇ ಮಗ್ಗಿನ ಕಲಿಸಂಗಿಲ್ಲ ಬಹುತೇಕ ಶಾಲೆ ಒಳಗೆ. तू जा तू जा मैं जा तू जा ಎರಡೊಂದಲೇ ಎರಡನೇ ನಾ ಹೇಳಂಗೇ ಇಲ್ಲ. ಭಾಳ 30 ತನಕ ಬಗ್ಗೆ ಹೇಳ್ತೀರಿ.